Ladies and gentlemen, boys and girls, ನೀವು ನೋಡ್ತಿರೋದು ನಮ್ಮ ಪಲ್ಸರ್ ಡೇರ್ ಫೆಸ್ಟ್ 2026 ಪಲ್ಸರ್ ಡೇರ್ ಫೆಸ್ಟ್ 2026 ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಇವತ್ತಿನ ವೆರಿ ಸ್ಪೆಷಲ್ ಚೀಫ್ ಗೆಸ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಿಸ್ಟರ್ ಸಂಜೀವ್ ಕುಮಾರ್ ದಯವಿಟ್ಟು ರಿಬನ್ ಕಟ್ ಮಾಡಿ ಬನ್ನಿ ಚಪ್ಪಾಳೆ ಜನ ಬನ್ನಿ ಕಮಾನ್ wonderful welcome Sanjeev sir very good ಅತ್ಯಂತ ಭಾರತ ದೇಶದಲ್ಲಿ ಹಳೆಯ ಮತ್ತು ದೊಡ್ಡ ಕಂಪನಿ ಟೂ ವೀಲರಲ್ಲಿ ಯಾವುದಾದ್ರೂ ಇದ್ದರೆ ಅದು ಬಜಾಜ್ ಕಂಪನಿ. ಈಗೆಲ್ಲ ಅನೇಕ ಕಂಪನಿಗಳು ಪ್ರತಾಪ ಪಡ್ಕೊಂಡು ಬಂದಿದ್ದಾರೆ. ಆದರೆ ಬಜಾಜ್ ಅನ್ನೋದೇ ಎಲ್ಲರ ಒಂದು ಕನಸಿನ ಒಂದು ಗಾಡಿ. ಇವತ್ತು ಭಾರತ ದೇಶದಲ್ಲಾದ್ಯಂತ ಇವತ್ತು ರಸ್ತೆಯಲ್ಲಿ ಇರ್ತಕ್ಕಂಥ ಅಡ್ಡಾಡಂಥ ಟೂ ವೀಲರ್ ಗಾಡಿಗಳಲ್ಲಿ ಹೆಚ್ಚು ಇರುತ್ತವೆ ಬಜಾಜ್ ಕಂಪನಿಗಳು. ಮತ್ತು ಕ್ವಾಲಿಟಿಗೆ ಮತ್ತು ಪೆಟ್ರೋಲ್ ಕ್ವಾಂಟಿಟಿಗೆ ತಕ್ಕದಾದ ಗಾಡಿಗಳು ಯಾವುದಾದ್ರೂ ಇದ್ದರೆ ಅದು ಬಜಾಜ್ ಕಂಪನಿ ಮಾತ್ರ ಇವತ್ತು. ಯಾಕಂದರೆ ನಾನು ಕಾಲೇಜಿಂದ ಮುಗಿಸಿ ಬಂದ ಮೇಲೆ ಪ್ರಥಮ ಗಾಡಿ ತೊಗೊಂಡಿದ್ದೆ ಬಜಾಜ್ ಕವಾಸಾಕಿ. ಈಗ ಹೋಗಿದ್ದೆ ಅದು ಅವಾಗೆಲ್ಲ ಗೋವಾಕ್ಕೆ ಹೋಗಿ ತಂದಿದ್ವಿ. ಇದು ಗಾಡಿ ಸತ ಸಿಗ್ತಾ ಇರಲಿಲ್ಲ ಒಂದು 35-40 ವರ್ಷಗಳ ಹಿಂದೆ. ಅದರಲ್ಲೂ ವಿಶೇಷವಾಗಿ ಹಾವೇರಿ ಜಿಲ್ಲೆ ಆದ ಮೇಲೆ ನಮ್ಮ ಗಡ್ಡದೇವರಮಠ ಅವರ ಒಂದು ಮಾಲೀಕತ್ವದಲ್ಲಿ ಏನೊಂದು ಇಲ್ಲಿ ಶೋರೂಮ್ ಪ್ರಾರಂಭವಾದ ಮೇಲೆ ನಮ್ಮ ಹಾವೇರಿ ಜಿಲ್ಲೆಯ ಜನತೆಗೆ ಭಾಳ ಸುಲಭವಾಗಿ ಬಜಾಜ್ ವೆಹಿಕಲ್ಗಳು ಸಿಗ್ತಾಯಿದ್ದು ಮತ್ತು ಅಷ್ಟೇ ಉತ್ತಮವಾದಂಥ ಸರ್ವಿಸು ಇವತ್ತು ಚೆನ್ನಂ ಬಜಾಜಲ್ಲಿ ಸಿಗ್ತಾಯಿದೆ. ಅದು ನಮಗೆಲ್ಲರಿಗೂ ಖುಷಿ. ಯಾಕಂದರೆ ಗಾಡಿ ತೊಗೊಂಡು ಹೋದ್ಮೇಲೆ ನಮಗೆ ಸರ್ವಿಸು ಇಂಪಾರ್ಟೆಂಟು. ಯಾಕಂದರೆ ನಾವು ಒಂದು 10 ನಿಮಿಷದಲ್ಲಿ ಗಾಡಿ ತೊಗೊಂಡು ಹೋಗ್ತೀವಿ. ಆದರೆ ಅದು ಗಾಡಿ ಎಲ್ಲಿವರೆಗೂ ನಮ್ಮ ಹತ್ರ ಇರ್ತೈತಿ ಅದು ಸರ್ವಿಸು ಏನು ಕೊಡ್ತಾರಲ್ಲ ಅದು ಏನು ಸ್ಟಾಫು ಮೆಕ್ಯಾನಿಕ್ಕು ಮತ್ತು ನಮ್ಮ ಮಾಲೀಕರ ಒಂದು ಅಲ್ಲಿ ಏನು ನಮ್ಮ ಗ್ರಾಹಕರಿಗೆ ನಗುಮುಖದ ಸ್ವಾಗತ ಮಾಡಿ ಕುಂದಿರಿಸಿ ಒಂದು ನೀರು ಕೊಟ್ಟು ನಿಮ್ಮ ಗಾಡಿ ತಾಸಿಗೆ ಕೊಡ್ತೀವಪ್ಪ 4 ತಾಸಿಗೆ ಕೊಡ್ತೀವಿ ಅಂತ ಹೇಳಿ ಎಲ್ಲವೂ ಕೆಲಸಗಳನ್ನ ಮುಗಿಸಿ ಮತ್ತು ಟೆಸ್ಟ್ ಡ್ರೈವ್ ಮಾಡಿ ನಮ್ಮ ಗಾಡಿ ಕೊಡ್ತಿರಲ್ಲ ಅದು ಭಾಳ ಸಂತೋಷ. ಸರ್ವಿಸ್ ನಿನ್ನೆ ನಮ್ಮ ಕುಲಕರ್ಣಿಯವ್ರು ಅವ್ರು ನಮ್ಮ ಆತ್ಮೀಯ ನಮ್ಮ ಸಂಬಂಧಿಕರು ಹೋದು ಕರೆದ್ರು ರಾತ್ರಿ ಇಲ್ಲ ಬರಬೇಕಂದ್ರೆ ಆಯ್ತು ಅಂತ ಬರ್ತಾಯಿದ್ವಿ. ಭಾಳ ಒಂದು ಸಂತೋಷದ ಗಳಿಗೆಯಲ್ಲಿ ನಾನು ಸಹ ಪಾಲ್ಗೊಂಡಿದ್ದೀನಿ. ಪಲ್ಸರ್ ಭಾಳ ಉತ್ತಮವಾದ ವಾಹನ. ಅದರಲ್ಲೂ ವಿಶೇಷವಾಗಿ ಯುವಕರಿಗಾಗಿ ಕಾಲೇಜ್ ಯುವಕರಿಗೆ ಮತ್ತು ಸ್ವಲ್ಪ ಮಧ್ಯ ವಯಸ್ಸಿನವರಿಗೆ ಕ್ರೇಜ್ ಇರ್ತೈತಲ್ಲ ಅವರಿಗೆ ಪಲ್ಸರ್ ಅದು ಸ್ವಲ್ಪ ಮಾಡಿಫೈಡ್ ಮಾಡಿ ಮತ್ತೆ ಹೊಸ ಲಾಂಚನ್ನು ಇವತ್ತು ಮಾಡ್ತಾಯಿದ್ದೀರಿ. ಭಾಳ ಸಂತೋಷ. ಗಾಡಿಗಳನ್ನು ತೆಗೆದುಕೊಳ್ಳುವರು ಸಹ ಬಜಾಜ್ ಕಂಪ್ನಿಯೇ ತೆಗೆದುಕೊಳ್ಬೇಕಂತ ನಾನು ಸಹ ಒತ್ತಾಯ ಮಾಡ್ತೀನಿ. ಉತ್ತಮ ಕ್ವಾಲಿಟಿ ಇದಾವೆ. ಪೆಟ್ರೋಲ್ ಸಹ ಇವತ್ತು 70-80 ಕಿಲೋಮೀಟರ್ಸ್ ಕೊಡ್ತಾವೆ. ಉಳಿದಿದ್ದ ಗಾಡಿ ಎಲ್ಲ 40 ಕಿಲೋಮೀಟ್ರ್ ಕೊಡ್ತಾವೆ. ಮತ್ತು ಪೆಟ್ರೋಲ್ ಹಾಕ್ಸ್ಕೊಂಡು ಹಿಂಗೆ ರೌಂಡ್ ಹೊಡೆದ್ರಾಗ ಮತ್ತು ಪೆಟ್ರೋಲ್ ಬಂಕಿ ಬರಬೇಕು ಆ ಪರಿಸ್ಥಿತಿ ಅದಾವೆ. ಆದರೆ ಬಜಾಜ್ ಗಾಡಿ ಸುಮಾರು 80-90-100ವರೆಗೆ ಸಹ ಉತ್ತಮವಾದಂಥ ಮೈಲೇಜನ್ನು ಕೊಡ್ತಾವೆ. ಅದರಲ್ಲಿ ಸ್ವಲ್ಪ ಪಲ್ಸರ್ ಕಡಿಮೆ ಕೊಡ್ತೈತೆ ಯಾಕಂದ್ರೆ ಸ್ಪೀಡ್ ಭಾಳ ಹೊಡಿತೇವೆ ನಾವು. ಅದಕ್ಕೆ ಈ ವೆಹಿಕಲ್ಲು ನಮ್ಮ ಯುವಕರ ಕಣ್ಮಣಿ ಇದ್ದಂಗೆ ಬಜಾಜ್ ಕಂಪ್ನಿಯೇ ಉತ್ತಮವಾದಂಥ ಕಂಪನಿ ಸಹ ಇನ್ನೂ ಹೊಸ ವಾಹನಗಳನ್ನು ಬರಲಿ ಮಾರ್ಕೆಟಿಗೆ. ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸುತ್ತಿರುವ ಬಜಾಜ್ ಕಂಪನಿ ಎಲ್ಲ ಮಾಲೀಕರಿಗೂ ಮತ್ತು ಎಲ್ಲ ಸೇವಾ ಅಲ್ಲಿನ ಸಿಬ್ಬಂದಿಗಳಿದ್ದಾರೆ ಎಲ್ಲರಿಗೂ ನಾನು ವಂದಿಸಿ ನಾನು ಕಂಪ್ನಿಯಿಂದನೂ ಬಂದಿರಬೇಕು ದೂರದಿಂದ. ನಮ್ಮ ಪುಣಾದಲ್ಲಿ ಕಂಪ್ನಿ ಇದ್ದದ್ದು. ಯಾಕಂದ್ರೆ ನಾನು BE ಆಟೋಮೊಬೈಲ್ ಅವ ನೌಕರಿ ಮಾಡೋಕ್ಕೆ ಹೋದಾರ ಬಜಾಜ್ ಕಂಪ್ನಿ ಅರ್ಜಿ ಆಗ್ತಾರೆ. ನಮಗೆ ನೌಕರಿ ಸಿಕ್ಕಿಲ್ಲ. ಆದರೆ ಭಾಳ ಸಂತೋಷ. ಭಾಳ ದೊಡ್ಡದಾದ ಕಂಪ್ನಿ ಇವತ್ತು ಮತ್ತೆ ನಮಗೂ ಸಹ ಒಂದು ಸಂತೋಷದ ಕೂಟದಲ್ಲಿ ಭಾಗಿಯಾಗಲಿಕ್ಕೂ ನಮ್ಮ ಕಂಪ್ನಿಯವರು ನಮ್ಮ ಡೀಲರ್ಸ್ ಎಲ್ಲ ಅನುವು ಮಾಡಿಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಗಾಡಿ ಹೆಚ್ಚು ಮಾರಾಟವಾಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ನನ್ನನ್ನು ಕರೆಸಿದ್ದಕ್ಕೆ ಎಲ್ಲರಿಗೂ ನಾನು ವಂದಿಸಿ ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್ ಸಂಜಯ್ ಸರ್. ತುಂಬ ಥ್ಯಾಂಕ್ಸ್. ನಿಮ್ಮ ಒಂದು ಬ್ಯುಸಿ ಸ್ಕೆಡ್ಯೂಲ್ ನಮಗೋಸ್ಕರ ಟೈಮ್ ಮಾಡ್ಕೊಂಡು ಬಂದಿದ್ದೀರಾ. ಒಂದು ಸಣ್ಣ ಪ್ರಶ್ನೆ, ಒಂಚೂರು ಹಿಂದೆ ತಿರುಗಿ ನೋಡಿ. ನಮ್ಮ ಕಂಪ್ನಿಲಿರುವ ಎಲ್ಲ ಗಾಡಿಗಳನ್ನ ಡಿಸ್ಪ್ಲೇಗೆ ಇಟ್ಟಿದ್ದೀವಿ. ನಿಮ್ಗೆ ಇಷ್ಟವಾಗಿರೋ ಗಾಡಿ ಯಾವುದಂತ ತಿಳ್ಕೊಬೋದಾ? ಸರಿ ಈ ಗಾಡಿ ಇಷ್ಟ ಆಯ್ತಾ?
ವಂಡರ್ಫುಲ್ ಸರ್. ಹ್ಮ್. ಥ್ಯಾಂಕ್ ಯು. ಯಾಕಂದ್ರೆ ಸ್ವಲ್ಪ ಡೌನ್ ಆಗ್ತದೆ ಸೀಟ್ ಕರೆಕ್ಟ್ ಐತಿ, ಹೈಟಿಗೆ ತಕ್ಕಂಗೆ ಐತಿ. ಇದೆಲ್ಲ ಹಿಂಗೆ ಬಗ್ಗೆ ಹೊಡಿತಾರಲ್ಲ, ನಾವು ಹೈಟ್ ಅದ ಓಕೆ ಸರ್. ಅಕಸ್ಮಾತ್ ಈ ಗಾಡಿಯಲ್ಲಿ ಒಂದು ರೌಂಡ್ ನೀವು ಹೋಗ್ಬೇಕಂದ್ರೆ ಯಾರ ಜೊತೆ ಹೋಗ್ತೀರಾ, ಎಷ್ಟು ದೂರ ಹೋಗ್ತೀರಾ ಸರ್? ಯಾರಾದ್ರು ಸ್ಪೆಷಲ್ ಪರ್ಸನ್ ನಿಮ್ಮ ಹಿಂದೆ ಕೂತ್ಕೊಳ್ಳೋರು? ನನ್ನ ಹೆಂಡತಿನ ಕರ್ಕೊಂಡು ಹೋಗ್ಬೋದು. ಎಲ್ಲಿ ಕರ್ಕೊಂಡು ಹೋಗ್ತೀರಾ ಸರ್? ನಾನು ಭಾಳ ಅಂದ್ರೆ ಒಂದು ದೇವಸ್ಥಾನ ಕರ್ಕೊಂಡು, ಭಾಳ ಡ್ರೈವ್ ಮಾಡಲ್ಲ ನಾನು, ಆದರೆ ಒಂದು ದೇವಸ್ಥಾನ ಮಟ್ಟ ಕರ್ಕೊಂಡು ಹೋಗ್ಬೇಕು. ಎಲ್ಲರಿಗೂ ಶುಭವಾಗಲಿ ಸರ್. ಥ್ಯಾಂಕ್ ಯು. Mania,